ಹೋಗಿದ್ದೆ ಅಜ್ಜಿನ ಕರ್ಕೊಂಡು ನನ್ನ ಮಲ್ಕೊಂಡಿದ್ವಾಗ ಸಂಜೆ. ನಾನು ಶಾಪಿಂಗ್ ಹೋಗಿದ್ದೆ ಅವತ್ತು. ನಾನು ನೀನು ಅಜ್ಜಿ ಹೋಗಿದ್ವಲ್ಲ, ಅಲ್ಲೇ ಹೋಗಿದ್ವಿ. ತಂದ್ರಿ ಅಮ್ಮ? ತುಂಬ ಐಟಮ್ಸ್ ತಂದಿದ್ದೀನಿ ಚಿನ್ನಿ, ನೋಡ್ತೀಯಾ? ಬಾ ತೋರಿಸ್ತೀನಿ. ಯಾಕೆ? ಅದು ಯಾರಾದರೂ ಬಂದಾಗ ಕಾಫಿ ಟೀ ಕೊಡೋಕ್ಕೆ. ಚೆನ್ನಾಗಿದೆಯಾ? ಅದೆಷ್ಟು ಚೆನ್ನಾಗಿದೆ ನೋಡು. ಚೆನ್ನಾಗಿರುತ್ತೆ ಅಂತ ತಗೊಬಂದೆ ನಿಂಗೆ. ಹೌದಾ ಅಮ್ಮ? ನಂಗಂತೂ ತುಂಬ ಇಷ್ಟ ಆಯಿತು ಅಮ್ಮ. ಇದ್ಯಾಕೆ? ನೋಡೋಣ, ಗೆಸ್ ಮಾಡು ಏನದು ಅಂತ. ಕೇಕ್ ಮಾಡೋದು. ಕುಕ್ಕೀಸ್. ಇದ್ಯಾಕೆ? ಅದು ಜ್ಯೂಸ್ ಮಾಡೋಕ್ಕೆ, ಜ್ಯೂಸ್ ಕೊಡೋಕ್ಕೆ. ಹೌದಾ ರಂಜಮ್ಮ? ತುಂಬ ಚೆನ್ನಾಗಿದೆ. ಯಾಕೆ ಅಮ್ಮ ಇವೆಲ್ಲ ಯಾಕೆ? ಅದೆಲ್ಲ ಸ್ವೀಟ್ಸು, ಐಸ್ ಕ್ರೀಮು ಅದೆಲ್ಲ ತಿನ್ನಕ್ಕೆ ಚೆನ್ನಾಗಿದೆಯಾ? ಹಾಂ ಅಮ್ಮ, ನಂಗೆ ತುಂಬ ಇಷ್ಟ ಆಯ್ತಿದ್ದು. ಎಷ್ಟೊಂದಿದೆ ಮೊನ್ನೆ ನೋಡಿ ಅಮ್ಮ, ಇಷ್ಟ ತುಂಬ ಇದೆ. ಚಿಕ್ಕ ಸ್ಪೂನ್ ಎಲ್ಲ ಯಾಕೆ? ಅದು ಸಾಲ್ಟು, ಪೆಪ್ಪರು, ಬೇರೆ ಪೌಡರ್ಸ್ ಏನಾದರೂ ಇದೆಯಲ್ಲ ಇರುತ್ತಲ್ಲ, ಅದನ್ನೆಲ್ಲ ಹಾಕಕ್ಕೆ. ಅದರೊಳಗಡೆ ಇನ್ನೊಂದು ಬೌಲ್ ಇದೆ ನೋಡು. ಅದು ಯಾಕೆ ಚೆನ್ನಾಗಿರುತ್ತೆ ನೀನೇ ಗೆಸ್ ಮಾಡು. ಅಲ್ಲ, ಮ್ಯಾಗಿ ತಿನ್ನಕ್ಕೆ. ಅದ್ಯಾಕೆ ಅಂತ ನೀನೇ ಗೆಸ್ ಮಾಡಬೇಕು. ಕರೆಕ್ಟ್. ಮೂವಿ ಟೈಮ್. ಅದ್ಯಾಕೆ ಅಂತಲೂ ನೀನೇ ಹೇಳ್ತೀಯ. ಅದು ನಿನಗೋಸ್ಕರನೇ ತೊಗೊಬಂದಿರೋದಲ್ವಾ? ಚಾಕ್ಲೇಟ್ ಮಾಡೋದು. ವೆರಿ ಗುಡ್, ಕರೆಕ್ಟ್. ಇದೇನು? ಅದಾ, ಡೈನಿಂಗ್ ಟೇಬಲ್ ಮೇಲೆ ಬಿಸಿ ಪಾತ್ರೆ ಎಲ್ಲ ಇಡುವಾಗ ಅದ್ರ ಮೇಲೆ ಇಡಬೇಕು, ಅದಕ್ಕೆ ತೊಗೊಬಂದಿದ್ದೀನಿ. ಯಾಕೆ? ಅದೆಲ್ಲ ನಿಂಗೆ ಚಿನ್ನಿ. ಜ್ಯೂಸು, ಹಾಲು ಕುಡಿಯೋಕ್ಕೆ. EPF ಫ್ರೀ ಪ್ಲಾಸ್ಟಿಕ್ಸ್ನ ಯೂಸ್ ಮಾಡಿದ್ರೆ ಏನೂ ಆಗಲ್ಲ. ಅದು ಏನಾದರೂ ಬಂದವ್ರಿಗೆ ಯಾರಿಗಾದ್ರೂ ಏನಾದರೂ ಹಾಕ್ಕೊಡೋಕ್ಕೆ ಅಂತ ತೊಗೊಬಂದಿರೋದು. ಅದು ಬೌಲ್ ಮನೆ. ಅಲ್ಲಿ ನೋಡಲ್ಲಿ ಪ್ಲೇಟ್ ಇದೆ, ತಗೋ. ಪ್ಲೇಟು, ಕಪ್ಸು. ಅದು ಸ್ನ್ಯಾಕ್ಸ್ ಪ್ಲೇಟು, ಸೈಡ್ ಡಿಶಸ್ ಏನಾದರೂ ಕೊಡೋಕ್ಕೆ. ಆಮೇಲೆ ಅದು ಬ್ರೇಕ್ಫಾಸ್ಟ್ ತಗೊಳ್ಳೋಕ್ಕೆ, ಬ್ರೇಕ್ಫಾಸ್ಟ್ ತಿನ್ನೋಕ್ಕೆ ಅಥವಾ ಏನಾದರೂ ತಿಂಡಿ ತಿನ್ನೋಕ್ಕೆ. ಆ್ಯಂಡ್ ಅದು ಕಪ್ಸ್ ಇದೆಯಲ್ಲ, ಅದು ಸಾರು ಮೊಸರೆಲ್ಲ ಹಾಕ್ಕೊಡೋಕ್ಕೆ. ಚೆನ್ನಾಗಿದೆಯಾ? ಅದು ಕಾಫಿ ಕೊಡು ಕಪ್ಸ್. ತೋರಿಸು. ಅದೆಲ್ಲ ನೀನು ಎಲ್ಲಿ ನೋಡಿದ್ಯಾ ಆ ಥರದ್ದೆಲ್ಲ? ಸಲಾಡ್. ಅದರಲ್ಲಿ ದೊಡ್ಡದ್ರಲ್ಲೆಲ್ಲ ಏನು ಹಾಕ್ಕೊಡ್ತಾರೆ? ಫ್ರೈಡ್ ರೈಸು, ಬಿರಿಯಾನಿ. ನಿಂಗೆ ಬರೀ ಚಿಕನ್ದೇ ಯೋಚನೆ. ಇಲ್ಲೊಂದು ಜ್ಯೂಸ್ ಸೆಟ್ ಇದೆ ನೋಡ್ತೀನಿ. ಇದೇ ಜ್ಯೂಸ್ ಸೆಟ್ಟು. ಇಲ್ಲಿ ನೋಡಿ, ಇಲ್ಲಿ ಡಿಫ್ರೆಂಟ್ ಕಲರ್ ಇದೆ. ಇದರಲ್ಲಿ 3 ಕಲರ್ಸ್ ಬರುತ್ತೆ. ತುಂಬ ಚೆನ್ನಾಗಿದೆ ಇದು. ತುಂಬ ಇಷ್ಟ ಆಯಿತು ನನಗೆ. ಇದು ಸೇಮು. ಇದು ದೊಡ್ಡದು, ಇದು ಚಿಕ್ಕದು. ಇದು ಸೇಮು. ಇದು ಮತ್ತು ಇದು 2 ಸೇಮು. ಅದು ದೊಡ್ಡದು, ಇದು ಚಿಕ್ಕದು. ಇದು ಕಲರ್ಫುಲ್ ಆಗಿದೆ. 3 ಕಲರ್ಸ್ ಇದೆ ಇದರಲ್ಲಿ. ಕಾಣಿಸ್ತಾ ಇಲ್ಲ ಅನ್ಸುತ್ತೆ ಇವಾಗ. ನೋಡಿದ್ಯಾ? ಕೆಳಗಡೆ ಬ್ಲೂ, ಮೇಲೆ ಪಿಂಕು, ಮಧ್ಯ ವೈಟ್ ಇದೆ. ಇದ್ಯಾಕೆ ತುಂಬ ಇಷ್ಟ ಆಯ್ತು ನಿಮಗೆ? ಅದು ಡೈನಿಂಗ್ ಟೇಬಲ್ ಮೇಲೆ ಚಾಕ್ಲೇಟ್ಸು, ಸಾಲ್ಟು ಏನಾದರೂ ಹಾಕಿಟ್ರೆ ಚೆನ್ನಾಗಿ ಕಾಣುತ್ತೆ ಅಂತ ತೊಗೊಬಂದ್ವಿ. ಹೌದಾ ಅಮ್ಮ? ನನಗಂತೂ ತುಂಬ ವೆರಿ ಮಚ್. ಓಕೆ. ನನಗೆ ಅಂತಂದ್ರಿ ಅಮ್ಮ? ನಿಂಗೆ ಅದೇ ನೀನು ಕೂತ್ಕೋತಿದ್ಯಲ್ಲ ಚೇರು. ಹಾಂ, ತುಂಬ ಚೆನ್ನಾಗೈತೆ ಅಮ್ಮ ಪ್ರಿನ್ಸಸ್ ಚೇರು. ಕೂತ್ಕೋ, ಕೂತ್ಕೋ. I love you, ಅಮ್ಮ.
ಆಮೇಲೆ ಇನ್ನೊಂದಿದೆ. ಏನು ಅಮ್ಮ ಅದು? ವಾವ್, ಏನದು ಹೇಳು, ಏನದು ಹೇಳು. ಮಿರರ್ ಹೆಂಗ್ ಗೊತ್ತಾಯ್ತು ನಿಂಗೆ? ನೋಡಿದ್ದೆ ನಾನು ಇದನ್ನ, ತುಂಬಾ ಚೆನ್ನಾಗಿತ್ತು. ಇಷ್ಟ ಆಯ್ತಾ ನಿಂಗೆ? ಹ್ಞೂ ಅಮ್ಮ. ಥ್ಯಾಂಕ್ ಯು ರಂಜಮ್ಮ, ಇಷ್ಟೊಂದು ತಂದಿರೋದಕ್ಕೆ. ಇನ್ನು ತುಂಬ ಕ್ಲಾಸಸ್, 4 ಕ್ಲಾಸಸ್ ತಂದಿದ್ರಿ ನನಗೋಸ್ಕರ, ಅದಕ್ಕೂ ಥ್ಯಾಂಕ್ ಯು ಅಮ್ಮ. ಎಲ್ಲಿಂದ ತಗೊಂಡ್ರೆ ನಮ್ಮ ವಿಡಿಯೋ ನೋಡೋವಳು ತಗೊಳ್ಳಿ, ಹೇಳು. ಇದಾ ಮೈಸೂರಲ್ಲಿ ಕ್ರಾಕರಿ ಸೇಲ್ ಅಂತ ನಡೀತಾ ಇದೆ ಮಗನೆ. ಹೌದಾ? ಎಲ್ಲಿ ಅಂದರೆ ನಾನು ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರ್ಸ್ ಅಲ್ಲಿ ಕ್ರಾಕರಿ ಸೇಲ್ ನಡೀತಾ ಇದೆ. ಅಲ್ಲಿ ಎಲ್ಲ ಮಿಲ್ಟನ್ ಪ್ರಾಡಕ್ಟ್ಸು KG ಲೆಕ್ಕದಲ್ಲಿ ಕೊಡ್ತಿದ್ದಾರೆ. ಹೌದಾ? ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಹೋಗಿ ಬೈ ಮಾಡ್ಬೋದು. ತುಂಬ ಚೀಪಾಗಿ ಒಳ್ಳೆ ಕ್ವಾಲಿಟಿ ಪ್ಲಾಸ್ಟಿಕ್ ಮೆಟೀರಿಯಲ್ಸು ಮತ್ತು ಗ್ಲಾಸ್ ಐಟಮ್ಸು ಅಲ್ಲದೆ ಸ್ಟೀಲ್ ಐಟಮ್ಸ್ ಕೂಡ ಸಿಗ್ತಾ ಇದೆ. ಎಲ್ಲನೂ ಹೋಗಿ ತಗೋಬೋದು, ತುಂಬ ಕಮ್ಮಿ ದುಡ್ಡಲ್ಲಿ ಸಿಗತ್ತೆ. ಓಕೆನಾ? ಹೌದಾ ಅಮ್ಮ, ನನಗಂತೂ ತುಂಬ ಇಷ್ಟ ಆಯ್ತು. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಹೋಗಿ ಬೈ ಮಾಡಿ, ಕಡಿಮೆ ಲೆಕ್ಕದಲ್ಲಿ ಸಿಗತ್ತೆ ನಿಮಗೆ. ನನ್ನ ಚಾನೆಲ್ನ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.